ಹಾಯ್ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ಏಂಜಲ್ಸ್ ನಿಮಗೆ ಯಾವ ಸಂದೇಶ ಕೊಡ್ತಾ ಇದ್ದಾರೆ, ಏಂಜಲ್ಸಿಂದ ನಿಮಗೆ ಯಾವ ಸಂದೇಶ ಇದೆ ಅನ್ನೋದನ್ನು ನೋಡೋಣ. ವಾವ್, ತುಂಬ ಚೆನ್ನಾಗಿದೆ. ಏಸ್ ಆಫ್ ಸೋರ್ಟ್ಸ್ ಬಂದಿದೆ ಮತ್ತು ಟೆಂಪ್ರೆನ್ಸ್ ಬಂದಿದೆ. ಅಂದರೆ ಇಲ್ಲಿ ನೀವು ಯಾವುದೋ ಒಂದು ವಿಚಾರಕ್ಕೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ. ರಿಲೇಷನ್ಶಿಪ್ಪಲ್ಲಿ ಆಗಿರ್ಬೋದು, ಫೈನಾನ್ಷಿಯಲ್ ವಿಚಾರದಲ್ಲಿ ಆಗಿರ್ಬೋದು, ಅಥವಾ ಆಧ್ಯಾತ್ಮಿಕವಾಗಿ ಆಗಿರ್ಬೋದು. ನೀವು ತುಂಬಾ ಬ್ಯಾಲೆನ್ಸ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ. ಆರೋಗ್ಯದಲ್ಲಿಯೂ ಸಹಿತ ನೀವು ತುಂಬಾ ಸುಧಾರಣೆಗೆ ಬ್ಯಾಲೆನ್ಸ್ ಮಾಡ್ತಾಯಿದ್ದೀರಾ. ಅಂದರೆ ಪ್ರತಿಯೊಂದು ವಿಚಾರಕ್ಕೂ ನೀವು ಏನು ಅಂದ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ, ಅದು ಯಾವುದನ್ನು ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ಏನೋ ಒಂದು ನಿಮ್ಮ ಜೀವನದಲ್ಲಿ ನಡೆದು ಹೋದಂಥ ಘಟನೆಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ. ಆ ಬ್ಯಾಲೆನ್ಸ್ ಮಾಡ್ತಾ ಏನು ಮಾಡ್ತಾ ಇದ್ದೀರಾ, ನಿಮ್ಮ ಲೈಫನ್ನು ನೀವು ಒಂದು ಸಕ್ಸಸ್ಸನ್ನು ಪಡೆಯೋದಕ್ಕೆ. ಅಂದರೆ ಇಲ್ಲಿ ನೀವು ಯಾವ ಕೆಲಸಕ್ಕೆ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ, ಅದು ಒಂದು ಮುಂದೆ ನಿಮಗೆ ಒಂದು ಒಳ್ಳೆಯ ಅವಕಾಶಗಳನ್ನು ಕೊಡ್ತದೆ. ನಿಮಗೋಸ್ಕರ ಒಂದು ಒಳ್ಳೆಯ ಅಚೀವ್ಮೆಂಟು ನಿಮಗೋಸ್ಕರ ಕಾಯ್ತಾ ಇದೆ. ಒಂದು ಒಳ್ಳೆಯ ಅವಕಾಶ ಬರ್ತಾ ಇದೆ, ಅಥವಾ ನಿಮಗೆ ಹೊಸ ಆರಂಭ ಆಗ್ತಾ ಇದೆ. ನಿಮ್ಮ ಜೀವನ ನೀವು ಬ್ಯಾಲೆನ್ಸ್ ಮಾಡ್ತಾ ಇರೋದ್ರಿಂದ ಅದರಿಂದ ದೂರ ಹೋಗಿ ನೀವು ನಿಮ್ಮ ಜೀವನದಲ್ಲಿ ಒಂದು ಅಚೀವ್ಮೆಂಟ್, ಒಂದು ಹೊಸ ರೂಪವನ್ನು ಪಡ್ಕೋತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ನಿಮ್ಮ ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ಫೈನಾನ್ಷಿಯಲ್ ವಿಚಾರದಲ್ಲಾಗಿರ್ಬೋದು, ಅಥವಾ ನಿಮ್ಮ ಜಾಬ್ ವಿಚಾರದಲ್ಲಾಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ವಿಚಾರದಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ತಾ ಇದ್ರಿ ಅಂದರೆ 100% ನಿಮ್ಮ ಜೀವನದಲ್ಲಿ ಒಂದು ಹೊಸ ರೂಪವನ್ನು ತರ್ತಾ ಇದೆ. ಯೂನಿವರ್ಸ್ ನಿಮಗೋಸ್ಕರ, ನೀವು ನಂಬಿರುವಂಥ ಗಾರ್ಡಿಯನ್ ಏಂಜಲ್ಸು ನಿಮಗೆ ನಿಮ್ಮ ಜೀವನಕ್ಕೆ ಒಂದು ಹೊಸ ಅವಕಾಶಗಳನ್ನು ತರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್.